ಕ್ಯಾಮೆರೆಗೆ ಚಾಲನೆ ನೀಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಮಾಧ್ಯಾ ನಾಯ್ಕ್ ಮತ್ತು ಸಾಮಾಜಿಕ ಹೋರಾಟಗಾರ ರಮೇಶ್, ಕುಣಿಗಲ್ ಪಟ್ಟಣದ ಪುರಸಭಾ ವ್ಯಾಪ್ತಿಯ ವಾರ್ಡ್ 3ರಲ್ಲಿ ಬರುವ ಬಿಜಿಎಸ್ ನಗರ ಆಶ್ರಯ ಕಾಲನಿಯಲ್ಲಿ 3-4 ಸಿಸಿ ಕ್ಯಾಮೆರಾ ಅಳವಡಿಸಿದ ಸ್ಥಳೀಯ ಯುವಕರಿಗೆ ಅಭಿನಂದನೆಗಳನ್ನು ತಿಳಿಸಿ ಮಾತನಾಡಿದ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಾಧ್ಯಾ ನಾಯ್ಕ್, ಬಡಾವಣೆಯಲ್ಲಿ ಅಪರಾಧಗಳನ್ನು ತಡೆಯಲು ಯುವಕರು ಸ್ವಂತ ಖರ್ಚಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಈ ಕ್ಯಾಮೆರಾಗಳ ನಿಗಾವಹಿಸಲಿದ್ದು, ಅಪರಿಚಿತರ ಮತ್ತು ಅಕ್ರಮಗಳ ಮೇಲೆ ಹದ್ದಿನ ಕಣ್ಣಿಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಎಚ್ಜಿ ರಮೇಶ್, ಸ್ಥಳೀಯ ಯುವಕ ಗಣೇಶ ಮಾತನಾಡಿದರು. ಈ ಸಂದರ್ಭದಲ್ಲಿ ಮನೋಜ್ ಸೇರಿದಂತೆ ಮಹಿಳೆಯರು, ಯುವಕರು ಪಾಲ್ಗೊಂಡರು. ಈ ಥರ ಒಂದು ಏರಿಯಾದಲ್ಲಿ ಈ ಥರ ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡಿದ್ರೆ ಬಹಳ ಅಪರಾಧಗಳು ನಮ್ಮ ಪೊಲೀಸ್ ಇಲಾಖೆ ಉದ್ದೇಶ ಮತ್ತು ಆದರೆ ಎಷ್ಟೋ ಅವಾಯ್ಡ್ ಆಗ್ತದೆ. ಅಪರಾಧಗಳು ಭಯ ಇರ್ತದೆ. ಅಕಸ್ಮಾತ್ ತಪ್ಪುದಾರಿ ಏನಾದರೂ ಒಂದು ಸಣ್ಣ ಪುಟ್ಟ ನಡೆದರೂ ಕೂಡ ಇದರಲ್ಲಿ ನಮಗೆ ಡಿಟೆಕ್ಟ್ ಆಗ್ತದೆ. ಇದನ್ನು ಬಹಳ ಮುಖ್ಯ. ಸಾರ್ವಜನಿಕ ಶಾಂತಿ ನೆಮ್ಮದಿಗೆ ಮತ್ತು ಯಾವುದೇ ಅಪರಾಧ ಚಟುವಟಿಕೆ ನಡೆಯೋದಕ್ಕೆ ಇದು 3ನೇ ಕಣ್ಣು ಅಂತ ಹೇಳಿ ಕ್ಯಾಮ್ರಾ ಏನಾಗಿದೆ ಅದು ಇನ್ಸ್ಟಾಲ್ ಮಾಡಿದ್ದಾರೆ. ನಮ್ಮ ಎಲ್ಲ ಸ್ನೇಹಿತರಿಗೂ ಈ ಏರಿಯಾದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದ ಪೊಲೀಸ್ ಇಲಾಖೆಯಿಂದ ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ರಮೇಶ್ ಬಂದಿದ್ದಾರೆ, ಸ್ವಾಮೀಜಿಗಳು ಗಿರಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಸ್ನೇಹಿತರ ಇದರಿಂದ ಸಹಕಾರದಿಂದ ನಡೆದಿದೆ. ಎಲ್ಲ ಕುಣಿಗಲ್ ಜನತೆಗೆ ಶಾಂತಿಯುತವಾಗಿ ಇರಬೇಕು ಅಂತೇಳಿ ಯಾವುದೂ ಧರ್ಮ ಜಾತಿ ಅವೆಲ್ಲ ಅಲ್ಲ, ನಾವೆಲ್ಲ ಭಾರತೀಯರು ಅನ್ನೋದು ನಮ್ಮ ಮನಸ್ಸಲ್ಲಿರಬೇಕು. ಎಲ್ಲ ದೈವ ಒಂದೇ, ನಾಮ ಹಲವು ಅಂತ ಏನು ಹೇಳ್ತೀವಿ. ನಾವೆಲ್ಲ ಚರ್ಚ್ಗೆ ಹೋಗ್ತೀವಿ, ಮಸೀದಿಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ನಾವೆಲ್ಲ ಭಾರತೀಯರು, ಎಲ್ಲ ಒಂದೇ. ನಾವು ಅದೇ ಥರ ಬಾಳಬೇಕು ಅಂಥೇಳಿ ನಮ್ಮ ಆಶಯ. ಇಲ್ಲಿ ಯಾವುದು ಧರ್ಮ ಮತ ಅದೆಲ್ಲ ನಮ್ಮ ವೈಯಕ್ತಿಕ ಆಚರಣೆಗಳು ಇರ್ಬೋದು, ಆದರೆ ಸಮಾಜಕ್ಕೆ ಬಂದಾಗ ನಾವೆಲ್ಲ ಒಂದೇ ಅನ್ನೋ ಭಾವನೆ ಈ ಏರಿಯಾದಲ್ಲಿ ಸಾರಿದ್ದೀರಾ. ತಮ್ಮೆಲ್ಲರಿಗೂ ನಾನು ಅಂದರೆ ಎಲ್ಲರೂ ಈ ರೀತಿ ಎಲ್ಲ ಇದು ಮಾಡಿರೋದ್ರಿಂದ ಈಗ ತುಂಬ ಆಶ್ರಯ ಕಾಲೋನಿಯಲ್ಲಿ ಒಂಥರ ಈ ನಮ್ಮ ಕುಣಿಗಲ್ಗೆ ಒಂಥರ ಕಣ್ಣಿದ್ದಂಗೆ ಹೋಗಿದ್ದು ಎಂಟ್ರೆನ್ಸಲ್ಲಿ. ಹಾಗಾಗಿ ತುಂಬ ಎಲ್ಲರೂ ಸಹಕರಿಸಿದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ಏರಿಯಾ ಪೂರ್ತಿ ಚಿಕ್ಕೇರನಲ್ಲಿ ಪುರಾತನ ಕಾಲದ್ದು ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ವೈಕೆರಾಮಯ್ಯರ್ ಫೀಲ್ಡಲ್ಲಿ ಆ ವೀರಭದ್ರ ಸ್ವಾಮಿ ದೇವಸ್ಥಾನದ ಇನಾಮ್ ಇದೆಲ್ಲ ಕೊಡುಗೆ ಜಾಗ. ಅದನ್ನು ಈ ಸರ್ಕಾರಕ್ಕೆ ಇದಕ್ಕೆ ಅಕ್ವೈರ್ ಮಾಡ್ಕೊಂಡು ಆಶ್ರಯ ಕಾಲೋನಿ ಯೋಜನೆಯಲ್ಲಿ ಎಲ್ಲ ಸೈಟ್ ಮಾಡಿ ಕೊಟ್ಟಿದ್ದಂಥದ್ದು. ನಿನ್ನೆ ಸರ್ಕಾರದಿಂದ ಕೂಡ ಕ್ಯಾಮ್ರಾಗಳು ಸ್ವಲ್ಪ ಆಗಿದೆ. ಅದಾದಮೇಲೆ ಮೇನ್ ರೋಡ್ಗೆಲ್ಲ ನಮ್ಮ ಪೊಲೀಸ್ ಇಲಾಖೆ ಕ್ಯಾಮ್ರಾಗಳೇ ಪುರಸಭೆಯಿಂದ ಏನು ಕೊಟ್ಟಿದ್ರು ಅದನ್ನ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಎಷ್ಟು ಕ್ಯಾಮ್ರಾಗಳು ಇರ್ತವೆ ಅಷ್ಟು ನಮ್ಗೆ ಒಳ್ಳೇದಾಗ್ತದೆ, ಕ್ರೈಮ್ ಕಮ್ಮಿ ಆಗ್ತದೆ. ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಕ್ಯಾಮ್ರಾಗಳು ಅದು ಇದು ಬಂದಾಗ ನೀವು ನೋಡ್ತಿರ್ಬೋದು, ಮ್ಯಾಕ್ಸಿಮಮ್ ಕ್ರೈಮ್ ಕಮ್ಮಿ ಆಗಿದೆ. ಲ್ಯಾಂಡ್ ಆರ್ಡರ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು. ಯಾಕೆಂದರೆ ಅದಿದೆ ಅಂದರೆ ಒಂದು ಭಯ ಇರ್ತದೆ. ಅದಕ್ಕೆ ನಾನು ಬಿಜಿಎಸ್ ನಗರದ ನಿವಾಸಿ ಗಣೇಶ್ ಅಂತೇಳಿ. ನಮ್ಮ ಏರಿಯಾದಲ್ಲಿ ಕ್ಯಾಮ್ರಾ ಹಾಕೋದಕ್ಕೆ ಮುಖ್ಯ ಉದ್ದೇಶ ಬಂದು ನಮ್ಮ ಮಾಧವ್ ನಾಯಕ್ ಸರ್ ಇವರ ಆರ್ಗನೈಸಲ್ಲಿ ಮತ್ತು ಇವರ ನೇತೃತ್ವದಲ್ಲಿ ನಾವೇನು ಈ ಕ್ಯಾಮ್ರಾ ಹಾಕಿದ್ದೀವಿ. ಇದು ನಮ್ಮ ಏರಿಯಾದಲ್ಲಿ ಆಗ್ತಕ್ಕಂಥ ಎಲ್ಲ ಕ್ರೈಮ್ಗಳ ಬಗ್ಗೆ, ಯಾವುದೇ ಒಂದು ಗಾಡಿ ಕಳ್ತನ ಆಗಿರ್ಬೋದು, ಒಂದು ಪೆಟ್ರೋಲ್ ಕಳ್ತನ ಆಗಿರ್ಬೋದು, ಮತ್ತು ಇಲ್ಲೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಂತಂದರೆ ಈ ಗಾಂಜಾ ಸೇವನೆ ಮತ್ತು ತಿರ್ಗಿ ಇವೆಲ್ಲ ಇದೆಯಲ್ಲ, ಇವನ್ನೆಲ್ಲ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಇದು ಒಂದು ಕಾಡು ಪ್ರದೇಶ. ಈ ಪ್ರದೇಶದಲ್ಲಿ ಈ ಥರದ್ದೆಲ್ಲ ನಡೆಯುತ್ತೆ ಅಂತೇಳಿ ಫಸ್ಟೇ ನಾವೇ ಇದನ್ನು ಪ್ಲಾನ್ ಮಾಡಿ ಈ ಕ್ಯಾಮ್ರಾನ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಇದು ಯಾವುದೇ ರೀತಿಯಲ್ಲಿ ಇದನ್ನು ನಡಿಬಾರ್ದು, ನೆಕ್ಸ್ಟು ನಡೆಯೋದಕ್ಕೆ ಬಿಡಲೂಬಾರ್ದು. ಇದು ನಮಗೆ ನೈಟ್ ಬೀಟ್ಸ್ ಒಂದು ಬೇಕು. 10 ಗಂಟೆಗೆ ಬಂದು ಇಲ್ಲಿರೋ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡಿಸ್ಬೇಕು. ಮತ್ತು ಔಟರ್ಸ್ ಎಲ್ಲ ಬಂದು ನಮ್ಗೇನು ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ತುಂಬಾ ತೊಂದರೆಗಳು ಕೊಡ್ತಾರೆ. ಹೇಳ್ಬಾರ್ದು ಕೂತ್ಕೊಳ್ಳೋದು, ಚುಡಾಯಿಸೋದು ಹುಡುಗಿರ್ನ, ಮತ್ತೆ ದುಡ್ಡು ಕೊಡ್ತೀನಿ ಬರ್ತೀಯಾ ಅನ್ನೋ ಥರ ಫೀಲ್ಗಳೆಲ್ಲ ಕೇಳೋವಂಥದ್ದು ಘಟನೆಗಳು ನಡೆದಿದೆ. ಇದನ್ನು ಅನುಭವಿಸಿರೋರು ನಾವು, ನಮಗೆ ಆ ಫೀಲ್ ಇದೆ. ನಾವು ಜನರು ಹಿಂದಿಂದನೂ ಇಲ್ಲಿನ ಯುವಕರುಗಳೆಲ್ಲ ಒಳ್ಳೆಯವರೇ. ಹೊರಗಡೆಯಿಂದ ಬಂದವರು ಏನು ಮಾಡ್ತಾರೆ, ಅವ್ರು ಮಾಡುವಂಥ ಅಕ್ರಮ ಚಟುವಟಿಕೆಗಳಿಗೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನಾರು ಅಪರಾಧಗಳು ಕಂಡ್ರೆ ಫಸ್ಟ್ ಬಂದು ಅರೆಸ್ಟ್ ಮಾಡೋದು ಇದೇ ನಡೀತಾ ಇದ್ದಿದ್ದು. ಮಾರಾಟ ಮಾಡಿದ್ರೆ ಇದೇ ಕೆಲಸ. ಟಾರ್ಗೆಟ್ ಕುಣಿಗಲ್ನಲ್ಲಿ ಅಪರಾಧ ಅಂತ ಅಂದ್ರೆ ಆಶ್ರಯ ಕಾಲೋನಿ ಅನ್ನೋದು ಬಹಳಷ್ಟು ಜನ ಅಮಾಯಕರಿಗೂ ಶಿಕ್ಷೆಗಳು ಕೊಟ್ಟಿರೋದು ಉಂಟು. ಹಾಗಾಗಿ ಪ್ರಥಮವಾಗಿ ಈಗ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ, ಇದು ಪೊಲೀಸ್ ಇಲಾಖೆಗೆ ಈ ಏರಿಯಾ ಆ ಥರದ್ದಲ್ಲ ಅಂತ ಅನ್ನೋದಕ್ಕೆ, ನಾವು ಪಾರದರ್ಶಕವಾಗಿದ್ದೀವಿ ಅಂತ ಅನ್ನೋದಕ್ಕೆ ತೋರಿಸೋದಕ್ಕೆ ಆ ಪೊಲೀಸ್ ಇಲಾಖೆ ಒಂದು ನಂಬಿಕೆ ಬರಲಿಕ್ಕೆ ಇದೊಂದು ಪ್ರಮುಖವಾದಂಥ ಕಾರಣ ಆಗಿದೆ. ಹಾಗಾಗಿ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ.
ಅದೇ ರೀತಿಯಲ್ಲಿ ಈ ಏರಿಯಾಕ್ಕೆ ಮುಂಚೆ ಪುರಸಭೆಯವರು ಕ್ಲೀನಿಂಗು ಕೂಡ ಬರ್ತಿರಲಿಲ್ಲ. ಈಗ ಈ ಭಾಗ ಇದು ನಮ್ಗೆ ಸೇರೇ ಇಲ್ವೇನೋ ಅನ್ನೋ ಪರಿಸ್ಥಿತಿಯಲ್ಲಿ ಇತ್ತು. ಅವ್ರಿಗೆಲ್ಲ ಗಲಾಟೆ ಮಾಡಿ ಹಿಂದೆ ಪಂಕಜ್ ರೆಡ್ಡಿ ಅಂತ ಹೇಳ್ಬಿಟ್ಟು ಚೀಫ್ ಆಫೀಸರ್ ಇದ್ರು. ಆ ಕಾಲದಲ್ಲೆಲ್ಲ ನಾವು ಈ ಏರಿಯಾಕ್ಕೆ ಬರೋ ರೀತಿಲಿ ಇಲ್ಲೇ ಫ್ರಂಟಲ್ಲೇ ನಾವು ಪ್ರತಿಭಟನೆ ಎಲ್ಲ ಕೂತ್ಕೊಂಡು ಇಲ್ಲಿಗೆ ಕರೆಸಿ ಮತ ಬಹಿಷ್ಕಾರ ಮಾಡಿ. ಜನತಾ ಕಾಲೋನಿ ಬೇರೆ, ಅದು ವಾರ್ಡ್ ನಂಬರ್ 2ಕ್ಕೆ ಬರುತ್ತೆ, ಇದು 3ಕ್ಕೆ ಬರುತ್ತೆ. ಹಾಗಾಗಿ ಈ ಏರಿಯಾದಲ್ಲಿ ಬಹಳಷ್ಟು ಇದು ಮಾಡ್ತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಯುವಕರುಗಳಿಗೆ ಒಗ್ಗಟ್ಟಾಗಿ ಇರೋದಕ್ಕೆ ನಾನು ತುಂಬ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾವು ಜಿನಿಯನ್ ಇದೀವಿ ಅಂತ ಏನ್ ಮಾಡ್ತಾ ಇದೀವಿ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ.